ಒಬ್ಬ ಜಗದೀಶ್ ಅಂತೇಳಿ ನನ್ನ ಮೇಲೆ ಮಾತಾಡಿದ್ದಾನೆ, ನಿರಂತರವಾಗಿ ಮಾತಾಡ್ತಾ ಇದ್ದಾನೆ. ನಾನು ಧರ್ಮಸ್ಥಳದಿಂದ ಬರೋವರೆಗೂ ಅವನು ಏನೂ ನೋಡಿರಲಿಲ್ಲ. ಆದರೆ ಇವತ್ತು ನಾನು ಅಸೆಂಬ್ಲಿಯಲ್ಲೂ ಕೂಡ ಅವನ ಮೇಲೆ 11 ಕ್ರಿಮಿನಲ್ ಕೇಸ್ ಐತೆ. ಕೋರ್ಟು ಕೂಡ ಅವನನ್ನು ಜೈಲಿಗೆ ಹಾಕಿತ್ತು 3 ತಿಂಗಳು. ಹೈಕೋರ್ಟಲ್ಲೂ ಕೂಡ ಅವನಿಗೆ 2 ಲಕ್ಷ ದಂಡ ಹಾಕವ್ರೆ. ಅವನು ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ನಿನ್ನೆ ನಾವು ಧರ್ಮಸ್ಥಳಕ್ಕೆ ಹೋದಾಗ ಬಂದು ಯಲಾಂಗ್ದು ಒಂದು ಫ್ಲೈಓವರ್ ಮೇಲೆ, ಯಾಕಂದರೆ ಅವ್ನು ಕೆಳಗಡೆ ಇಳಿಯೋಕ್ಕೂ ಧೈರ್ಯ ಇಲ್ಲ, ಫ್ಲೈಓವರ್ ಮೇಲೆ ನಿಂತ್ಕೊಂಡು ಈ ಜಾಗ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರ ಕುಟುಂಬಕ್ಕೆ ಸೇರಿದಂಥ ಜಾಗ 2008ರಲ್ಲಿ ವಿಶ್ವನಾಥ್ ಡಿನೋಟಿಫಿಕೇಷನ್ ಮಾಡಿಸ್ಕೊಟ್ಬಿಟ್ಟ, ಅದನ್ನು ಬೇರೆಯವ್ರಿಗೆ ಯಾರಿಗೋ ಮಾರಿಸವನೆ ಅಂತೇಳಿ 100ಕ್ಕೆ 200 ಭಾಗ ಸುಳ್ಳನ್ನು ಹೇಳುವಾಗವನೆ. ಕೆಲವರು ಜನ ನಂಬ್ತಾರೆ ಅದನ್ನು. ಆಮೇಲೆ 100 ಕೋಟಿ ರೂಪಾಯಿ ದುಡ್ಡನ್ನು, ಬ್ಲ್ಯಾಕ್ ಮನಿಯನ್ನು ವೀರೇಂದ್ರ ಹೆಗ್ಡೆಯವರ ಮೈಕ್ರೋ ಫೈನಾನ್ಸಲ್ಲಿ ಇಟ್ಟಿದ್ದೀನಿ ಅಂತ ಹೇಳವನೆ ಅವನು. ನಿಮ್ಮ ಮಾಧ್ಯಮದ ಮುಖಾಂತರ ಎರಡೇ ಕೇಳ್ತೀನಿ, ಇನ್ನೂ ಸಾಕಷ್ಟು ಮಾತಾಡೋದೈತೆ, ಮುಂದಕ್ಕೆ ನಾನು ಮಾತಾಡ್ತೀನಿ. ಇವತ್ತು ಪ್ರಿವಿಲೇಜು ಮೂವ್ ಮಾಡ್ತಾ ಇದ್ದೀನಿ, ಯಾಕಂದರೆ ನಾವು ಅಸೆಂಬ್ಲಿಯಲ್ಲಿ ಮಾತಾಡಿರೋದನ್ನು ಅವನು ಹೊರಗಡೆ ಮಾತಾಡಿದಾಗ ನನ್ನ ಹಕ್ಕುಗಳಿಗೆ ಚ್ಯುತಿಯನ್ನು ಬಂದಿರೋದ್ರಿಂದ ನಾನು ಇವತ್ತು ಸನ್ಮಾನ್ಯ ಸಭಾಧ್ಯಕ್ಷರ ಮುಖಾಂತರ ಹಕ್ಕುಚ್ಯುತಿಯನ್ನು ಮಂಡಿಸ್ತಾ ಇದ್ದೀನಿ. ಡೆಫರ್ಮೇಷನ್ ಕೇಸ್ಗೆ ಹೋಗ್ತೀನಿ, ಕ್ರಿಮಿನಲ್ ಕೇಸ್ಗೆ ಹೋಗ್ತೀನಿ, ನಾನು ಕೋರ್ಟ್ಗೆ ಹೋಗ್ತೀನಿ ಅವನ ವಿರುದ್ಧವಾಗಿ. ಇವತ್ತು ಅವನು ಏನು ಎರಡೇ ಹೇಳಿದ್ದಾನೆ, ಅದರಲ್ಲಿ 0.001% ದಾಖಲೆಯನ್ನು ಕೊಟ್ಟರೆ, ಸತ್ಯಾಂಶವನ್ನು ಹೇಳಿದ್ರೆ ನಾನು ಆ ಕ್ಷಣದಿಂದ ರಾಜಕಾರಣದಿಂದ ನಿವೃತ್ತಿ ಹೊಂದ್ತೀನಿ. MLA ಆಗಿರೋದಿಲ್ಲ. ಇವತ್ತು ನನ್ನ ಕ್ಷೇತ್ರದ ಜನಗಳಿಗೂ ಹೇಳಿ ಬಂದಿದ್ದೀನಿ ನಾನು, ಯಾಕಂದರೆ ನೀವು ಸ್ಪಷ್ಟವಾಗಿರಬೇಕು, ನಾನು ಆ ಥರ ಮಾಡಿಲ್ಲ ಅಂಥೇಳಿ. ದಾಖಲೆಗಳನ್ನು ತೆಗೆಸಬೇಕು. 1 ವಾರ ಟೈಮು. ಆ 100 ಕೋಟಿ ರೂಪಾಯಿ ನಾನು ಇಟ್ಟಿರೋದು ದಾಖಲೆ ಕೊಡಬೇಕು. ಇಲ್ಲ ಅಂತಂದರೆ ನಾನು ರಾಜೀನಾಮೆ ಕೊಡ್ತೀನಿ. ಇಲ್ಲ ಅಂತಂದರೆ ಅವನು ನಮ್ಮ ತೋಟದ ಮನೆಯಲ್ಲಿ ನಾಯಿ ಇಲ್ಲ ನನ್ನ ಹತ್ರ, ಇವನು ನಮ್ಮ ತೋಟದಲ್ಲಿ ಕಾವಲಿರಬೇಕು. ಅವ್ನು ಸಂಬಳ ಕೊಡ್ತೀನಿ, ನಾನು ಸಂಬಳ ಕೊಡ್ತೀನಿ, ಊಟ ಹಾಕ್ತೀನಿ. ಯಾಕಂದರೆ ಇವನು ಒಂಥರ ನಾಯಿ ಥರ. ಆ ನಾಯಿ ಇದ್ದರೆ ನನಗಲ್ಲೊಂದು ಸ್ವಲ್ಪ ಸೇಫ್ಟಿ ಇರ್ತದೆ, ಕಳ್ಳಕ್ಕಾಕರು ಕೂಡ ಬರೋದಿಲ್ಲ. ಈ ಚಾಲೆಂಜನ್ನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಅವ್ನು ನಿಜವಾಗೂ ಕೂಡ ಅವನೇನಾನ ಪೌರುಷ ಇದ್ವೆ, ತಾಕತ್ತಿದ್ದರೆ ಈ ನನ್ನ ಚಾಲೆಂಜನ್ನು ಅವನು ಸ್ವೀಕಾರ ಮಾಡಬೇಕು. ಇಲ್ಲ ಅಂದರೆ ನನಗೆ ಮುಖಾಮುಖಿ ಆದರೂ ಸಿಗಬೇಕು. ಎಲ್ಲೋ ಮನೆಯಲ್ಲಿ ಕೂತ್ಕೊಂಡು ವಿಡಿಯೋ ಮಾಡಿಬಿಡ್ತಾವ್ರೆ. ನಮ್ಮ ಹುಡುಗರು ಹೋದ್ರೂ ಕೈಗೆ ಸಿಗ್ತಾಯಿಲ್ಲ. ಹೋಗವ್ರೆ ಸನ್ಮಾನ ಮಾಡಬೇಕು ಅಂತೆಲ್ಲ ಶಾಲುಗಿಲೆಲ್ಲ ತೊಗೊಂಡೋದ್ರು ಕೈಗೆ ಸಿಗ್ತಾಯಿಲ್ಲ. ದಯವಿಟ್ಟು ನಿನಗೆ ಆ ಥರ ದಮ್ಮಿದ್ರೆ, ಧೈರ್ಯ ಇದ್ದರೆ ನಾನು ಒಬ್ಬನೇ ಬರ್ತೀನಿ. ನನಗೇನು ಯಾವುದೇ ಹೆದರಿಕೆ ಇಲ್ಲ. ನನ್ನ ಎದುರು ಮುಕ್ತವಾಗಿ ಮಾತಾಡು, ದಾಖಲೆ ಕೊಡು, ಮಾತಾಡು. ಇದನ್ನು ಬಿಟ್ಬಿಟ್ಟು ಮುಖ್ಯಮಂತ್ರಿಗಳು ಕೊಲೆ ಮಾಡೋರು ಅಂತೇಳಿ ಅವನೊಬ್ಬ ಹೇಳ್ತಾನೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಬಗ್ಗೆ ಮಾತಾಡ್ತಾರೆ ಅಂದರೆ ಅವರು ಕಾಂಗ್ರೆಸ್ ಮುಖ್ಯಮಂತ್ರಿ ಅಲ್ಲ, ನಮಗೂ ಮುಖ್ಯಮಂತ್ರಿನೇ. ಒಬ್ಬ ಮುಖ್ಯಮಂತ್ರಿ ಮಾತಾಡಬೇಕು ಅಂದರೆ ಅವ್ರ ವಿರುದ್ಧ ಮಾತಾಡಬೇಕಾದ್ರೆ ನಾವು ಇಷ್ಟೊತ್ತಿಗೆ ರಾಜಕೀಯ ಮಾಡ್ಬೋದಾಗಿತ್ತಲ್ಲ, ತನಿಖೆ ಆಗ್ಬೋದು ಅಂತೇಳಿ. ಈಗಲೂ ಈ ಸರ್ಕಾರ ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡೈತಲ್ಲ. ಅದನ್ನೇ ಮುಖ್ಯಮಂತ್ರಿಗಳು ಹೇಳಿದ್ದು, ನಿಮ್ಮನ್ನೇ ಕೊಲಗಾರ ಅಂತ ಹೇಳ್ತಾವ್ರೆ, ಅಂಥವ್ರು ನೀವು ಬಿಡ್ತಾ ಇದ್ದೀರಿ ಅಂತೇಳಿ. ಇವತ್ತು ನಾವು ಅಸೆಂಬ್ಲಿಯಲ್ಲೂ ಕೂಡ ಅದ್ರ ಬಗ್ಗೆ ನಾವು ಮಾತಾಡ್ತೀವಿ. ಧರ್ಮಸ್ಥಳದ ಜೊತೆಯಲ್ಲಿ ಕೂಡ ನಾವು ಇರ್ತೀವಿ. ಮಾಧ್ಯಮದವರಿಗೆ ನಾನು ನಿಮ್ಮ ಮುಖಸ್ತುತಿ ಮಾಡ್ತಾಯಿಲ್ಲ, ನಾವು ಅತ್ಯುತ್ತಮವಾಗಿ ಅದನ್ನು ನಿಜಾಂಶವನ್ನು ಮಾಡಿದ್ದೀರಿ. ಇಡೀ ರಾಜ್ಯದ, ದೇಶದ ಜನತೆಯ ಭಕ್ತರಲ್ಲಿ ಏನೊಂದು ಆತಂಕ ಇತ್ತು, ಆತಂಕವನ್ನು ಮಾಧ್ಯಮಗಳು, ಎಲ್ಲ ಮಾಧ್ಯಮಗಳು, ಪತ್ರಿಕೆಗಳು ಕೂಡ ಅದನ್ನು ಬಿಂಬಿಸಿದಿರಿ. ನಿಮಗೂ ಕೂಡ ಮಂಜುನಾಥ ಸ್ವಾಮಿ ಒಳ್ಳೆಯದಾಗಲಿ ಅಂತೇಳಿ ಅಲ್ಲಿ ಸಂಕಲ್ಪ ಮಾಡ್ಕೊಂಡು ಬಂದಿದ್ದೀನಿ.